ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ವ್ಯಾಪ್ತಿ ಒಳಗೆ ಇತ್ತಿ ಅನ್ನೋ ಫ್ಯಾಮಿಲಿಯವರು ಮನೆ ಕಟ್ಟಕ್ಕೆ ಪಾಯ ಹಾಕಿದಾಗ ಅವ್ರ ಮಗ ಪಾಯ ಮುಚ್ಚುವ ಸಂದರ್ಭದಲ್ಲಿ ಏನು ಹೊಳಿತಾ ಇದೆ ಅಂತ ಹೇಳಿಕೊಂಡು ನೋಡಿ ಅದನ್ನ ಈಚೆ ತೆಗೆದಾಗ ಅದು ಚಿನ್ನದ ತಪ್ಪಲೆ ಒಳಗೆ ಒಂದಷ್ಟು ಚಿನ್ನ ಇದೆ ಅಂತ ಗೊತ್ತಾಗೋದನ್ನ ಅವ ಇನ್ನ 8th ಸ್ಟ್ಯಾಂಡರ್ಡ್ ಹುಡುಗ ಪ್ರಜ್ವಲ್ ಅಂತ ಅವ್ನು ಗೊತ್ತಾದಾಗ ಅವನು ಅವ್ರ ಅಜ್ಜಿಗೆ ಅವ್ರ ಅಮ್ಮಂಗೆ ಮತ್ತೆ ಅಕ್ಕಪಕ್ಕದಲ್ಲಿ ಇದ್ದವರಿಗೆಲ್ಲ ಹೇಳಿ ಅದು ಸುದ್ದಿ ಆದಾಗ ನಮ್ಮ ಸಿದ್ದು ಪಾಟೀಲ್ ಅವ್ರಿಗೂ ಗೊತ್ತಾಗಿ ಸಿದ್ದು ಪಾಟೀಲ್ ಅವರು ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ತಪ್ಪಲೆ ಒಳಗೆ ಚಿನ್ನ ಗೊತ್ತಾಗಿ ಅದಾದ್ಮೇಲೆ ತಮಗೆಲ್ಲ ಗೊತ್ತಿದೆ ಸುದ್ದಿ ಇಲಾಖೆಗೂ ಹತ್ತು ದೇಶಕ್ಕೆಲ್ಲ ಗೊತ್ತಾಯಿತು. ಆ ಟೈಮ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ತಿಳಿಸಿದಾಗ CM ಜೊತೆಗೆ ಅವರಿಬ್ಬರು CM ಜೊತೆಗೂ ಹೇಳಿದಾಗ CM ಅವರು ಅದನ್ನ ಏನು ಸರ್ಕಾರ ಇದನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ಅಂತ ಅದರಂತೆ ನಮ್ಮಲ್ಲಿ ಎಲ್ಲರೂ ಟೀಮ್ ಸೇರಿಕೊಂಡು ಅವತ್ತಿನ ದಿನ ಅಲ್ಲಿ ಮಾಜರ್ ಎಲ್ಲ ಮಾಡಿ ಮತ್ತೆ ಪುರೋಹಿತ್ ಅವರನ್ನ ಕರೆಸಿ ಮಾಡಿ ನಮ್ಮ SP ಮತ್ತು ನಮ್ಮ ADC AC ತಹಸೀಲ್ದಾರರು ನಮ್ಮ ಸಿದ್ದು ಪಾಟೀಲ್ರು ಎಲ್ಲರೂ ಸೇರಿಕೊಂಡು ಅವತ್ತಿನ ದಿನ ತಂದು ಅದನ್ನ ಟ್ರೆಜರಿಯಲ್ಲಿ ಇಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ 1962 ಅಲ್ಲೇ ಒಂದು ಏನು ಕಾನೂನು ಇದೆ, ನಿಕ್ಷೇಪ ನಿಧಿ ಅಧಿನಿಯಮ 1962. ಅದರೊಳಗೆ ಈ ರೀತಿಯಾಗಿ ಸಿಕ್ಕಿದ್ದ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅದು ಸರ್ಕಾರ ಏನು ಮಾಡಬೇಕು ಅನ್ನೋದನ್ನು ಕೊಟ್ಟಿದೆ, ನಿಯಮವನ್ನು ರೂಪಿಸಿ ಅದು 1962 ಜಾರಿಯಲ್ಲಿದೆ. ಈ ನಡುವೆ ನಮ್ಮ ನ್ಯಾಷನಲ್ ASI ಅವರು ಮಾತಾಡ್ತಾ ಅವ್ರಿಗೊಂದು ದ್ವಂದ್ವ ಕ್ರಿಯೇಟ್ ಆಗಿ ಅವರು ಆ ದ್ವಂದ್ವದ ವಿಧವನ್ನು ಹೇಳಿದಾಗ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿದೆ. ಇವತ್ತಿನ ಸಭೆ ಮುಖ್ಯ ಉದ್ದೇಶ ಅವರು ಆ ಗೊಂದಲನ ನಮಗೆ ನಿವಾರಣೆ ಮಾಡಲಿ ಅಂತಲೇ ಕರೆದಿರೋದು. ಈಗ ರಮೇಶ್ ಅವ್ರ ಕೈಲೇನೆ ಅದು ಹೇಳ್ತೀನಿ, ಅವರಾದ್ಮೇಲೆ ನಮ್ಮ ASI ಸ್ಟೇಟ್ ASI ಸೊ ಅವರಿಬ್ರು ಚೆಕ್ ಮಾಡಿ ದೇವ್ ಕಮ್ ಟು ಕನ್ಕ್ಲೂಷನ್. ಈಗ ಅವರೇ ಬಾಯಿಂದನೇ ಕೇಳೋದು ಸೂಕ್ತ ಅಂತ ಅವರೇ ಹೇಳಿ. ರಮೇಶ್ ಪ್ಲೀಸ್ ನಿಮ್ಮ ಸ್ಟ್ಯಾಂಡ್ನ ಕ್ಲಾರಿಫೈ. ಎಲ್ರಿಗೂ ನಮಸ್ಕಾರ. ನಾನು 11ನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು. ಕೇವಲ ಆ ಸೈಟು ನೋಡ್ಲಿಕ್ಕೆ ಹೋಗಿದ್ದು ನನ್ನ ಒಂದು ಉದ್ದೇಶ. ಸೊ ಆ ಸಂದರ್ಭದೊಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು 100 ವರ್ಷಗಳ ಮೇಲ್ಪಟ್ಟದ್ದು. ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು. ಈಗ ಆ ಗೊಂದಲಕ್ಕೆ ನಮಗೂ ಅರ್ಥ ಸಿಗ್ತದೆ. ನಿಮಗೂ ಒಂದು ವಿಚಿತ್ರ ಹೇಳ್ಬೇಕಂತಂದ್ರೆ, ನಾವಂದ್ರೆ ನೀವು ಹೇಳಿದ್ದು ನಾನಾಗಿದ್ದು ಮಾತಾಡೋದು ಹಂಗಾಗತ್ತೆ. ದಯವಿಟ್ಟು ಅಪಾರ್ಥ ಮಾಡ್ಕೊಬೇಡ್ರಿ. ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ 10 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಏನೇ ವಸ್ತು ಸಿಕ್ಕಿದೆ ಆದರೆ ಭೂಮಿಯ ಕೆಳಗಡೆ ಅದು ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸರ್ಕಾರ ಇಲ್ಲ ಗೊತ್ತಿತ್ತು ನನಗೆ. ದಯವಿಟ್ಟು ನನಗೆ ನಿನ್ನೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಸರ್. ನನಗೆ ಸುಮಾರು ದಿನದಿಂದ ಇಲ್ಲ ಆ ರೀತಿ ಯಾವುದೂ ಚಾನ್ಸ್ ಇಲ್ಲ ಸರ್. ಇವತ್ತು ಹೇಳೋದು ಸತ್ಯ ಸರ್.
ಸರ್ ನೀವು ಆ ಬಂಗಾರದ ಆಭರಣಗಳ ಮೇಲೆ ಆ ಮುದ್ರೆ ಆಯಿತು ಅಥವಾ ಬೇರೆ ರೀತಿ ಗುರುತುಗಳು ಶಿಲಾಯುಗದ್ದು ಈಗಿಂದು ಅನ್ನೋದನ್ನ ನೀವು ಪರಿಶೀಲಿಸಿ ಮಾಡಿದಾಗ ಯಾವ ರೀತಿ ಕಂಡು ಬರ್ತಾವ ಅಂತ ಹೇಳಿ. ಅಲ್ಲ ಅಟ್ಲೀಸ್ಟ್ ನೀವು ಬರೋ ಮುಂಚೆ ಜಿಲ್ಲಾಡಳಿತ ಕನ್ಸಲ್ಟ್ ಮಾಡ್ಕೊಂಡು ಹೋಗಿದ್ರ ಅಥವಾ ನೇರವಾಗಿ ಹೋದ್ರ? ಇವಾಗ ಜಿಲ್ಲಾಡಳಿತಕ್ಕೆ ಕೋಆರ್ಡಿನೇಷನ್ ಆಗ್ತಾ ಇಲ್ಲ. ಇಲ್ಲ, ಜಿಲ್ಲಾಡಳಿತ ಸಹಯೋಗದೊಂದಿಗೆ ಈ ಕಾರ್ಯ ಆಗಿದೆ. ಯಾರು ಒಂದು ಒತ್ತಡಕ್ಕೆ ಮಾಡೋದು ನಾ ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನ ಅಪಾರ್ಥ ಭಾವಿಸ್ಕೊಳ್ಬೇಡ. ನಿನ್ನೆ ನನ್ನ ಜೊತೆ ಅನಿರುದ್ಧ ದೇಸಾಯಿ ಅವರಿದ್ದಾರೆ, ಕುಲಕರ್ಣಿ ಅವರಿದ್ರು. ಯಾಕಂದ್ರೆ ಘಟನೆ ಆದ ತಕ್ಷಣ ನಾನು ಬರಬೇಕಾಗಿತ್ತು, ನನಗೆ ಅನಿವಾರ್ಯ, ನನಗೆ ಫ್ಯಾಮಿಲಿ ಸಮಸ್ಯೆ ಇದ್ದ ಕಾರಣ ನಾನು ಆವತ್ತು ಬಂದೆ. ನನ್ನ ತಾಯಿಗೆ ಕ್ಯಾನ್ಸರ್ ಇದ್ದ ಸಂಬಂಧ ನಾನು ಐ ವಾಸ್ ಇನ್ ದಟ್ ಟೆನ್ಷನ್. ಯಾಕಂದ್ರೆ ಇಂದು ರಿಪೋರ್ಟ್ ಐತಿ, ನೋಡ್ಬೋದಾಗಿದೆ. ಇಲ್ಲಿ ಇದ್ದಿದ್ದು ಸತ್ಯ ಹೇಳಕತ್ತೀನಿ. ಇದ್ರ ಮಾಹಿತಿ ಕೊಟ್ಟು ಬಂದಿದ್ದೀನಿ ಸರ್. ನಿನ್ನೆ ಅವರು ಮಾಹಿತಿ ಕೊಟ್ಟ ತಕ್ಷಣ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿದೆ, ಯಾಕ್ರಿ ನಂತರ ಕೊಟ್ಟಿದ್ರು ಅಂತ. ಅವಾಗ ಅವರಿಗೆ ಅವರು ನನಗೆ ಹೇಳಿದ್ರು, ಸರ್ ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ಬಿಟ್ಟಿದ್ದೀನಿ, ನನಗೆ ಯಾಕೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ, ಅದು ತಾಮ್ರದಲ್ಲಿ ಇದ್ದಿದೆ ಅಂತ ನನಗೆ ಅವರು ಕ್ಲಿಯರ್ ಆಗಿ ಹೇಳಿದ್ರು. ಮತ್ತೆ ಇಟ್ ಈಸ್ ಏಜ್ ಓಲ್ಡ್, ಇದು 100 ವರ್ಷಕ್ಕಿಂತ ಹೆಚ್ಚಿನದು, ಇಟ್ ಈಸ್ ಆಂಟಿಕ್. ಯಾರ್ದು ರೀಸೆಂಟ್ ಫ್ಯಾಮಿಲಿ ಅವ್ರದ್ದೆಲ್ಲ ಇದು ಲಾಂಛನಗಳದ್ರ ಮೇಲಿಲ್ಲ. ಬಟ್ ಗೋಲ್ಡ್ ಏನು ಆರ್ನಮೆಂಟ್ ಸಿಕ್ಕಿದೆ ಅವು 100 ವರ್ಷ ಹಳೆಯವು. ಹಾಗಾಗಿ ದಟ್ ಇಸ್ ನಿಧಿ. ಲಾಂಛನ ಗೀಂಚನ ಎಲ್ಲ ಇತ್ತು ಅಂದರೆ ಯಾರಿಗೆ ಸೇರಿದ್ದು, ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕ್ಕೆ ಅವಕಾಶವಾಗುವಂಥ ಗುರುತುಗಳದು. ಇದು ಎಲ್ಲ ಒಡವೆಗಳು ನೋಡಿದ ತಕ್ಷಣ ಅನ್ಸುತ್ತೆ ಇದು ಯಾರ್ದೋ ಒಡವೆ ಇರ್ಬೋದು ಅಂತ ಹೇಳುತ್ತೆ. ಬಟ್ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ, ಅಕ್ಕ ಸಾಲಿಗೆನ ಕೈ ಚಾಲಕ, ಇದು ಇಟ್ ಇಸ್ ಮೋರ್ ದನ್ 100 years ಓಲ್ಡ್. ಆ ಕಾಲಘಟ್ಟಕ್ಕೆ ಸೇರಿದಂಥ ಒಡವೆಗಳು. ಸೊ ಹಾಗಾಗಿ ಈಗ ಅವರಿಗೆ ನಿಖರತೆ ಬಂದಿದೆ. ಅವ್ರು ನೆನ್ನೆನೇ ಹೇಳಿದ್ರು ನನಗೆ, ಇಲ್ಲ ಸರ್ ಅದು ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ, ನಾನು ಬೆಳಿಗ್ಗೆ ಬಂದು ನಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳ್ತೀನಿ ಸರ್ ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಅವ್ರು ಬಂದರು, ನಾನು ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ರು. ನಾನು ಅದಕ್ಕೆ ನಿಮಗೆ 4 ಗಂಟೆ ಹೊತ್ತಿಗೆ ಬರ್ತೀವಪ್ಪ ಇಲ್ಲಿಗೆ ಅಂತ ಹೇಳಿದ್ದು. ಈಗ ಅವ್ರು ಅದನ್ನೇ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಸ್ಟೇಟ್ ಆರ್ಕಿಯಾಲಜಿ ಅವರು ಬಂದಿದ್ದಾರೆ, ಅವರು ಸಹ ಚೆಕ್ ಮಾಡಿ ಹೇಳ್ತಿದ್ದಾರೆ, ಇಟ್ ಈಸ್ ಮೋರ್ ದನ್ 100 years ಓಲ್ಡ್ ಜ್ಯುವೆಲ್ರಿ. ಅದ್ರ ಮೇಲೆ ಲಾಂಛನಗಳಿಲ್ಲ, ತೂತ್ ಕಾಸುಗಳಿದ್ದಾವೆ, ಅಂದರೆ ಚಿನ್ನದ ಕಾಸು ಅದ್ರ ಮಧ್ಯೆ ತೂತ್ ಇರೋದಿದ್ದಾವೆ. ಕೈಗೆ ಹಾಕೊಳ್ಳೋ ಬಳೆ ಥರದ್ದು ಒಂದಿದೆ, 2 ಚೈನ್ ಇದ್ದಾವೆ, ಅಲ್ಲೂ 21 ಐಟಮ್ಗಳಿದ್ದಾವೆ. ತಾಮ್ರದ ತಪ್ಪಲನ್ನು ಸೇರಿ 22 ಇದಾಗ್ತದೆ. ತಾಮ್ರದಲ್ಲಿ ಭೂಮಿ ಒಳಗಿದ್ದು ಆ ಹುಡುಗಂಗೆ ಅದು ಮಣ್ಣು ಮುಚ್ಚುವಾಗ ಹೊಳಿತಾ ಇದೆ ಅಂತ ಕಂಡು ಆ ಹುಡುಗ ತೆಗ್ತಿದ್ದು. ಅದು ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಎಲ್ರಿಗೂ ಅವನೊಬ್ಬನಿಗೆ ಕಂಡಿರೋದು. ಅವ ವಯಸ್ಸಲ್ಲಿ ಚಿಕ್ಕೋನಲ್ವೇ, ಅವ ತೆಗೆದು ನೋಡಿ ಅವನು ಎಲ್ರಿಗೂ ತೋರಿಸಿದಾನೆ, ಇಲ್ಲಿ ಸರ ಇದೆ ನೋಡಿ ಅಂತ. ಹಂಗಾಗಿ ಅದು ಎಲ್ರಿಗೂ ಗೊತ್ತಾಗಿ ಬಂದಿದ್ದು. ಅವ ಯಾರಿಗೂ ಹೇಳಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಅವಾಗ ಗಮನಕ್ಕೆ ತಂದಿದ್ರಿಂದ ಎಲ್ರಿಗೂ ಗೊತ್ತಾಯ್ತು. ಮತ್ತು ಅವ್ರ ಫ್ಯಾಮಿಲಿಯವರು ಅಲ್ಲೇನು ಯಾರನ್ನು ನಮಗೆ ಸೇರಿದ್ದು ಅಂತ ಎಂದು ಒತ್ತಾಯ ಮಾಡಿದ್ರು. ಈ ಒಂದು ಹೇಳಿಕೆ ಬಂದ ಮೇಲೆ ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ. ಅಕ್ಕಪಕ್ಕದವ್ರು ಹೇಳಿರ್ತಾರೆ, ಅದು ಯಾರ್ದು ಅಲ್ಲ ಅಂತ ಹೇಳಿದ್ರೆ ನಿಂದೆ ಆಗ್ಬೇಕು ಅಂತ ಹೇಳಿ ಆಸೆನೂ ಇರುತ್ತೆ. ಅದಕ್ಕೆ ಈ 1962 ಕಾನೂನಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂತೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ. ಈಗ ನಾವು ನೋಟಿಫೈ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡೋರು ಇರೋದಾರ ಅಂತ ಕೇಳಬೇಕು. ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು. ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ಲೇಮ್ ನಿಭಾಯಿಸಕ್ಕೆ ಆಗಲಿಲ್ಲ, ಯಾರೂ ಇಲ್ಲ, ಬರೆಯೋದು ಫ್ಯಾಕ್ಟ್, ಅದು ಸಿಕ್ಕಿದ್ದು ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಮಾಡ್ಬೇಕಂತ ಅದಕ್ಕೂ ಸರ್ಕಾರದ ಜೊತೆ ಪತ್ರವ್ಯವಹಾರ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಈಗ ನೋಟಿಫಿಕೇಶನ್ ಮಾಡ್ತೀವಿ, ಅದಾದಮೇಲೆ ಆ ವಿಚಾರಣೆಗಳು ಮಾಡಬೇಕು. ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅಧಿಕಾರದ ಕೆಳಗಡೆ ನೋಟಿಫಿಕೇಶನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದಾರ ಅಂತ ಹೇಳಿ ಚೆಕ್ ಮಾಡ್ತೀವಿ. ಒನ್ ಆಫ್ ದ ಕ್ಲೇಮೆಂಟ್ಸ್ ಉಡ್ಬಿ ನಮ್ಗೆ ಸಿಕ್ದವರೇ ಇರ್ತಾರೆ. ಸಿಕ್ದವರು ಆ ಜಾಗದ ಓನರು ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯತೆ ಇರ್ತದೆ, ಅದನ್ನು ಪ್ರೂವ್ ಮಾಡಬೇಕು. ಅದು ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು, ನಾವಲ್ಲೋ ಇಟ್ಕೊಂಡಿದ್ದೀವಿ ಅಂತ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು. ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು
ಆ ಒಡವೆಗಳ ಓನರ್ಶಿಪ್ ವಿಚಾರ ಅದು ಯಾರ್ದು ಅಲ್ಲದೆ ಇರ್ಬೋದು, ಯಾರ್ದು ಅಲ್ಲದೆ ಇರೋದು ಸರ್ಕಾರದಾಗುತ್ತೆ. ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡುತ್ತೆ. ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವ್ರಿಗೆ ಆಮೇಲೆ ನಾವೇನು ಸಿಕ್ತು ಅದು ಏನು ಕೊಡ್ಬೇಕಿರುತ್ತೆ ಅದನ್ನು ಕೊಡೋಕ್ಕೆ ಯಾವ ಕಾಲದ್ದು ಯಾವ ಕಾಲದ್ದು ಎಷ್ಟು ಒಳ್ಳೇದು ಅನ್ನೋದಕ್ಕೆ ನಿಖರವಾಗಿ ಹೇಳ್ಬೇಕಂತ ಇಬ್ಬರು ತಜ್ಞರು ಇವತ್ತು ಬಂದಿದ್ದಾರೆ. ಇವರು ಇದನ್ನು ಮುಗಿಸ್ಕೊಂಡ ಮೇಲೆ ಅದನ್ನು ಚೆಕ್ ಮಾಡಕ್ಕೆ ಅದಾದ್ಮೇಲೆ ನಾವು ಅದು ಬಿಟ್ಟಿದೆಯಪ್ಪ, ಈಗ ಮಾಡ್ಕೊಳ್ತೀವಿ. ಸ್ವಲ್ಪ ನಿನ್ನೆ ಸಂಜೆ ತಂದಿಟ್ಟಿದ್ದೀವಿ, ನಿನ್ನೆಲ್ಲ ಮೊನ್ನೆ ಸಂಜೆ ತಂದಿಟ್ಟಿದ್ದೀವಿ. ನಿನ್ನೆ ನಮ್ಮ ರಮೇಶ್ ಅವರು ಬಂದು ನಮಗೆ ಕೆಲವರು ಹುಳ ಕಟ್ಟೋದು ಎಲ್ಲ ಸೃಷ್ಟಿ ಮಾಡೋದು ಇವತ್ತು ಕ್ಲಾರಿಫೈ ಆಗಿದೆ. ಈಗ ಚೆಕ್ ಮಾಡ್ತಾ ಇದ್ದೀವಿ, ಸ್ಟೇಟ್ ಆರ್ಕಿಯಾಲಜಿ ಅವರೆಲ್ಲ ಬಂದಿದ್ದಾರೆ. ಸೊ ಇಬ್ಬರು ತಜ್ಞರು ಮತ್ತು ಇನ್ನಿಬ್ಬರು ತಜ್ಞರು ಇದ್ದಾರೆ ನ್ಯಾಷನಲ್ ಅವರು. ಸೊ ಆ ಇಬ್ಬರು ಇವರೆಲ್ಲ ಕೂತ್ಕೊಂಡು ಈಗ ಚೆಕ್ ಮಾಡಿ ಡೇಟ್ ಇವತ್ತಿಗೆ ಫೈನಲ್ ಇದೆಯಲ್ಲ, ಇನ್ನೂ ಒಬ್ರು ಹಿಸ್ಟೋರಿಯನ್ ಒಬ್ರು ನಾಳೆ ಬರ್ತಾ ಇದ್ದಾರೆ, ಅವರು ಜೊತೆ ಚರ್ಚೆ ಮಾಡಿ ಆಮೇಲೆ ಡೇಟ್ ಬಗ್ಗೆ ನಿಖರ ಮಾಡ್ತೀವಿ. ಒಂದು ಇವರೆಲ್ಲರದು ಅಭಿಪ್ರಾಯ ಚೆಕ್ ಮಾಡಿ ಹೇಳಿದ್ರಂದ್ರೆ ಮೋರ್ ದನ್ 100 years ಓಲ್ಡ್ ಅಂತ ಹೇಳಿದ್ದಾರೆ. ನನ್ನ ತಮ್ಮಂದನೇ ಹೇಳಿದೆ. ನಾಳೆ ಇನ್ನೊಬ್ರು ತಜ್ಞರು ಹಿಸ್ಟೋರಿಯನ್ ಬರ್ತಿದ್ದಾರೆ, ಅವರು ಎಲ್ಲ ಚೆಕ್ ಮಾಡಾದ್ಮೇಲೆ ನಮಗೆ ಒಂದು ಅಂದಾಜು ಡೇಟ್ ಆಸ್ ಗುಡ್ ಆಸ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಡೇಟ್ ಬಗ್ಗೆ ನಿಮಗೆ ಹೇಳ್ಬೋದು. ಸರ್ಕಾರದ ಜೊತೆ ಕರೆಸ್ಪಾಂಡ್ ಮಾಡ್ತೀವಿ. ಸರ್ಕಾರಕ್ಕೆ ಈಗ ಗೊಂದಲ ಅವರು ಸ್ಲಿಪ್ ಆಫ್ ದ ಟಂಗ್ ಇಂದ ಆಗಿದೆ. ಈಸ್ ಅಡ್ಮಿಟೆಡ್, ಈಸ್ ಗಿವನ್ ಇಟ್ ಇನ್ ರೈಟಿಂಗ್. ಮಾತಾಡುವಾಗ ತಪ್ಪಾಗ್ಬಿಟ್ಟಿದ್ದರಿಂದ ರೈಟಿಂಗ್ ಇಟ್ಬಿಟ್ಟಿದ್ದಾರೆ. ಈ ಬಗ್ಗೆ ನಾವು ಸರ್ಕಾರ ಜೊತೆಗೆ ಮಾತಾಡ್ತೀವಿ. ಅದು ನಮ್ಮ ಹಿಸ್ಟೋರಿಯನ್ಸು ಆರ್ಕಿಯಾಲಜಿ ಅವರು ಎಲ್ಲರ ಒಟ್ಟಿಗೆ ಚೆಕ್ ಮಾಡಿ ಅಭಿಪ್ರಾಯ ಕೊಟ್ಟು ತೀರ್ಮಾನ. ಆ ಜಾಗ ನಾವು ಅಕ್ವೈರ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದು ಅದಕ್ಕೆ ಪರ್ಯಾಯ ಅಲ್ಲ. ಈಗಲೂ ಮನೆ ಪಾಯ ಮಾಡಿದ್ದಾರೆ ಅವರು. ಪಾಯ ಕಂಪ್ಲೀಟ್ ಮಾಡೋಕ್ಕೆ ಒಂದು 3-4 ಡೇಸಲ್ಲಿ ಅದ್ರ ವಿಚಾರವಾಗಿ ಸರ್ಕಾರ ಜೊತೆಗೆ ನಾವು 1 ವೀಕ್ ಒಳಗೆ ಕ್ರಮ ತಗೊಂಡಿದ್ದೀವಿ. ನೆಕ್ಸ್ಟ್ ಕ್ಲೇಮೆಂಟ್ಸ್ ಬಂದಮೇಲೆ ಅವ್ರಿಗೆ ಏನು ಮಾಡಬೇಕು ನಿಯಮದಂತೆ ಅದನ್ನು ಮಾಡ್ತಾರೆ. ಅವ್ರಿಗೆ 2 ಇದೆ. ಅವರು ಸತ್ಯವಂತಿಕೆಗೆ ಒಂದು ಸಪ್ರೇಟ್ ತೀರ್ಮಾನ, ಇನ್ನೊಂದು ಅವರು ಜಾಗ ನಾವು ಅಕ್ವೈರ್ ಮಾಡಲೇಬೇಕು, ಆ ಕಡೆ ಇನ್ನೂ ಬೇರೆ ಸಿಗೋ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯ ಬಂದರೆ ಅವ್ರಿಗೆ ಆ ಜಾಗಕ್ಕೆ ಪರ್ಯಾಯ ಏನು ಮಾಡಬೇಕು ಸರ್ಕಾರ ಜೊತೆ ಮಾಡಿ ಅವ್ರು ಕೊಡಬೇಕು. ಅದರ ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕು, ಅಭಿಪ್ರಾಯದಂತೆ ನಡೆಯಕ್ಕಾಗಲ್ಲ. ನಿಯಮ ನೋಟಿಫೈ ಮಾಡಬೇಕು, ಕ್ಲೇಮೆಂಟ್ಸ್ ಕರಿಬೇಕು. ಕ್ಲೇಮೆಂಟ್ಸ್ ಅವರು ಏನೇನು ಕ್ಲೇಮ್ ಕೇಳ್ತಾರೆ ಅದ್ರ ಕೌಂಟರ್ ಕ್ಲೇಮ್ ಎಲ್ಲ ತೀರ್ಮಾನ ಮಾಡಾದ್ಮೇಲೆ ಬಹುಮಾನ ತರ್ತದೆ. ಅದಾಗಿ ಹೊರತು ಬಹುಮಾನ ಇದೆಲ್ಲ ಇಲ್ಲ. ಈ ಕ್ಲೇಮು ಕೌಂಟರ್ ಕ್ಲೇಮ್ ಎಲ್ಲ ಆಗಿ ಅದರಂತೆ ಜಾಗ ಅಕ್ವೈರ್ ಮಾಡೋದಕ್ಕೆ ಬಿಡೋದಕ್ಕೆ ಈ ಪ್ರೋಸೆಸ್ಗೂ ಅದಕ್ಕೆ ಸಂಬಂಧ ಇಲ್ಲ. ಹಿಸ್ಟೋರಿಯನ್ಸ್ ಚೆಕ್ ಮಾಡಿ ಅದರಲ್ಲಿ ಮುಂದೆ ಸಿಗಕ್ಕೆ ಸಾಧ್ಯತೆ ಇಲ್ಲ, ಅಲ್ಲಿ ಮುಂದೆ ಏನು ಇರುವುದಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡೋದಕ್ಕೆ ಮುಂದುವರಿಯೋಕ್ಕೆ ಒಂದು 8 ದಿನದೊಳಗೆ ನಾವು ಅದು ಕ್ರಮ ತಗೊಂಡು ಅದು ಹಿಸ್ಟೋರಿಯನ್ಸ್ ಆರ್ಕಿಯಾಲಜಿ ಅವರು ಎಕ್ಸ್ಪರ್ಟ್ಸ್ ನಮ್ಗೆ ಅದೊಂದು ಅಭಿಪ್ರಾಯ ಕೊಡಬೇಕು. ಆ ಜಾಗ ಸರ್ಕಾರ ಟೇಕ್ ಓವರ್ ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಿಂದ ಬಂದರೆ ಮಾತ್ರ ಜಾಗ ಟೇಕ್ ಓವರ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ ತೀರ್ಮಾನ. ಈ ವಿಚಾರಣೆ ಮಾಡೋರ್ಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಯಲ್ಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಇವರು ಏನು ಮಾಹಿತಿ ಕೊಟ್ಟಿದ್ದು ಸ್ಯಾಟರ್ಡೇ ನನ್ನ ಜೊತೆ ಅವ್ರಿಗೆ ನಿಮಗೆ ಸಿಕ್ಕಿದೆ ಅಂತ ಸುದ್ದಿ ಬಂದಿದೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಂತ ಫೋನ್ ಮಾಡಿ ಅವ್ರಿಗೆ ತಿಳಿಸಿದಾಗ ಅವ್ರು ಹೇಳೋದು ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಇದ್ದಾರೆ,
ಕ್ಯಾನ್ಸರ್ ಇದ್ರೆ ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬಾಗಲಕೋಟೆಯಲ್ಲಿ ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯ್ತು ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವರು ಬಂದು ಹೇಳಿಕೆ ಕೊಟ್ಟಾದ್ಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ ಈ ಟುಕ್ ಸಮ್ ಟೈಮ್ ಅಂಡ್ ಈ ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆ ನಾಟ್ ಕ್ರಿಯೇಟ್ ಈ ಥರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ದೆ. ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಅವ್ರು ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ. ಮುಂದೆ ಅದಕ್ಕೆ ಇಲ್ಲ, ಅವರು ನೀವೇ ಪ್ರಶ್ನೆ ಕೇಳಬೇಕು, ಮುಂದೆ ಕೂರ್ತಿದ್ದೀವಿ. ಎದುರು ಭಯ ಬೇಕಿದೆ ಇಷ್ಟ ಅಲ್ಲ. ನಿಮ್ಮ ಯಾರ ಒತ್ತಡಕ್ಕೂ ಇಲ್ಲ, ಯಾರ ಒತ್ತಡಕ್ಕೂ ಮಾಡೋದು. ಈಗ ನನ್ನ ಸ್ಪಷ್ಟನೆ ನಾ ಕೊಟ್ಟಿದ್ದೆ. ಒತ್ತಡ ಗಿತ್ತಡ ಅಂತೆಲ್ಲ ಹೇಳೋದಲ್ಲೆಲ್ಲ ಎರಡು ಥರ ಸ್ಟೇಟ್ಮೆಂಟ್ ಬಂದು ಅಂತ ನೀವು ಕೇಳಬೇಕಾದ್ರೆ ಸಹಜ. ಅದಕ್ಕೆ ಏನು ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಅವ್ರ ಅದಕ್ಕೆ ಡೇಟು ಮಾಡ್ತಾರೆ, ಆ ಒಡೆಯ ಡೇಟ್. ಸೊ ಅದು ಎಷ್ಟು 50 ವರ್ಷನ 60 ವರ್ಷ, 60 100 ವರ್ಷನ ಇದೆ. ಮೋರ್ ದ್ಯಾನ್ 10 rupees ಬಿಲೋ ದ ಗ್ರೌಂಡ್, ಇಟ್ ಇಸ್ ಮೋರ್ ದ್ಯಾನ್ 15 years old. ಅದು ಆ್ಯಂಟಿಕ್. ಇದಕ್ಕಿಂತ ಕಮ್ಮಿ ಇದಾಯಿತು ಅಂದರೆ ಈ ಕಾಲದ ಆಗ್ತದೆ. ಅದಕ್ಕೆ ಡಿಫ್ರೆಂಟ್ ಪ್ರೊಸೀಜರ್ ನಾನು ಹೇಳಿದೆ. ಅವರು ಡೇಟ್ ಆ್ಯಂಡ್ ಟೈಮ್ ಅದು ಸ್ವಾಭಾವಿಕವಾಗಿ ಯಾವ ದಿನಾಂಕಕ್ಕೆ ಸೇರಿದ್ದು ಆ ಒಡವೆ ಸ್ಟೈಲ್ ಅಂತ ಕೇಳುತ್ತೆ, ಅದ್ರ ಮೇಲೆ ಅದು ತೀರ್ಮಾನ ಆಗುತ್ತೆ. ಇವತ್ತಿಗೆ ಇವ್ರ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಸ್ಟೇಟ್ ಆರ್ಕಾಲಜಿ ಅಲ್ಲಿಬ್ರು ಆರ್ಕಾಲಜಿ ಇದ್ದಾರೆ, ಇವರೆಲ್ಲ ಅನ್ಬೋದು ಮಾತನ್ನ ನಾನು ನಿಮ್ಗೆ ಹೇಳ್ತೀನಿ. ಇಟ್ ಈಸ್ ಮೋರ್ ದೆನ್ 100 years ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಸ್ಟಾರಿಯನ್ಸ್ ಬಂದು ಅವರು ಇವ್ರ ಜೊತೆ ಕಲಿತು ಇಬ್ರು ಅನುಭವಗಳನ್ನ ಬೆರೆಸಿ ಅವರು ಒಂದು ತೀರ್ಮಾನ ಕೊಟ್ಟಾಗ ನಾವು ಕರೆಕ್ಟಾಗಿ ಒಂದು ಡೇಟ್ ಹೇಳ್ಬೋದು. ಆ ಡೇಟ್ಗೆ ಆಳ್ವಿಕೆಯ ಪ್ರಮಾಣ ನೋಡಿಕೊಂಡು ಯಾರು ಕಾಲದ್ದು ಅಂತ ತೀರ್ಮಾನ ಮಾಡೋಕ್ಕೆ ಸಾಧ್ಯ. 470 ಗ್ರಾಮ್ ಚಿನ್ನ. ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಬರ್ತಾರೆ. ಸ್ಮಿತಾ ರೆಡ್ಡಿ ಅಂತ ಇದ್ದಾರೆ. ಈಸ್ ಎ ಗುಡ್ ಹಿಸ್ಟೋರಿಯನ್. ಸ್ಟೇಟ್ ಅಲ್ಲಿ ಬರ್ತಾ ಇದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್. ಇನ್ನೊಮ್ಮೆ ತೂಕ ಮಾಡಿ 600 ಚಿಲ್ಲರೆ, 625, 630 ಗ್ರಾಮ್ ತಾಮ್ರ ಎರಡು ಸೇರಿ. ನಾನು ಮ್ಯಾನುಫ್ಯಾಕ್ಚರರ್ ಅಲ್ಲಪ್ಪ. ನಿಜಾಂಶವನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಸರ್ ಅವ್ರೊಂದು ಹೇಳೋದು, ನೀವೊಂದು ಹೇಳೋದು, ನಾಳೆ ಪರಿಸರ ಬಂದು ಇನ್ನೊಂದು ಹೇಳೋದು, ಅದು ಕಾಣಿಸ್ತದೆ. ಈಗ ಹೇಳೋದಿದ್ರೆ ನಿಖರವಾಗಿ ಹೇಳಿದ್ರೆ ಅದು ಗ್ಯಾರಂಟಿ ಸಿಗ್ತದೆ. ನಿಖರ ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲಪ್ಪ. ನಿಮ್ಗೆ ಒಪ್ಪುವ ಅಂಕಿ ಹೇಳ್ಬೇಕಾ, ಇಲ್ಲ ನಮಗೆ ಗಮನಕ್ಕೆ ಬಂದಿರೋ ಅಂಕಿ ಹೇಳ್ಬೇಕಾ? ತಾಮ್ರದ ಚಂಬು ಸೇರಿದ್ರೆ 22 ಆಗುತ್ತೆ. ಕೈ ಕಡಗದ ಒಂದು ತುಂಡು 33 ಗ್ರಾಮ್, ಕೈ ಕಡಗದ ಇನ್ನೊಂದು ತುಂಡು 12 ಗ್ರಾಮ್, ಕಂಠದ ಹಾರ ಒಂದು ತುಂಡು 44 ಗ್ರಾಮ್, ಕಂಠದ ಹಾರ ಒಂದು ತುಂಡು 137 ಗ್ರಾಮ್, ಕುತ್ತಿಗೆ ಚೈನ್ ಒಂದು ತುಂಡು 49 ಗ್ರಾಮ್, 5 ದೊಡ್ಡ ಗುಂಡಿನ ಒಂದು ತೊಡೆ ತುಂಡು 34 ಗ್ರಾಮ್, 2 ದೊಡ್ಡ ಗುಂಡಿನ ಒಂದು ತೊಡೆ ಗುಂಡು 17 ಗ್ರಾಮ್, 1 ದೊಡ್ಡ ಗುಂಡು ಪ್ಲಸ್ 1 ಸಣ್ಣ ಗುಂಡಿನ ಒಂದು ತುಂಡು 11 ಗ್ರಾಮ್, 1 ದೊಡ್ಡ ಗುಂಡು 1 ಸಣ್ಣ ಗುಂಡಿನ ಒಂದು ತುಂಡು 11 ಗ್ರಾಮ್, 1 ವಂಕಿ ಉಂಗುರ 23 ಗ್ರಾಮ್, 1 ಕಿವಿಯ ಹ್ಯಾಂಗಿಂಗ್ 1 ತುಂಡು 3 ಗ್ರಾಮ್, 1 ನಾಗರೂಪದ ಕಿವಿಯೋಲೆ ಬಿಳಿ ಮಣಿ ಸಹಿತ 7 ಗ್ರಾಮ್, 1 ನಾಗರೂಪದ ಕಿವಿಯೋಲೆ ಕೆಂಪು ಮಣಿ ಸಹಿತ 7 ಗ್ರಾಮ್, 1 ಓಲೆ ನೀಲಿ ಹರಳಿನೊಂದಿಗೆ 5 ಗ್ರಾಮ್, 1 ಓಲೆ ನೀಲಿ ಹರಳಿನೊಂದಿಗೆ 5 ಗ್ರಾಮ್, 1 ಕೇಸರಿ ಹವಳದ ಓಲೆ 5 ಗ್ರಾಮ್, ಕೈ ತೊಡೆ ಲಾಕ್ 5 ಗ್ರಾಮ್,
ಒಂದು ಉಂಗುರ 8 ಗ್ರಾಮ್, ಒಂದು ಬಿಳಿ ಹರಳು, ಒಂದು ಕೆಂಪು ಹರಳು, ಒಂದು ಹಸಿರು ಹರಳು, ಅಂಗಿ ಗುಂಡಿ ಮತ್ತು ಒಂದು ತುಂಡು ಗೆಜ್ಜೆ ಎಲ್ಲ ಸೇರಿ 4 ಗ್ರಾಮ್, 2 ಕಡ್ಡಿಗಳು 3 ಗ್ರಾಮ್, 22 ತೂತು ಬಿಲ್ಲೆಗಳು 48 ಗ್ರಾಮ್, ಒಂದು ಶಿಥಿಲಗೊಂಡ ಒಂದು ಮಡಿಕೆ ಪ್ರೆಸ್ ಮುಚ್ಚಳ ಹಾಗೂ 3 ಸಣ್ಣ ತುಂಡು ಸಹಿತ 634 ಗ್ರಾಮ್. ಇಷ್ಟು ಸಿಕ್ಕಂತ ಆಯ್ತು. 22 ಐಟಮ್ ಕೂಡಿಲ್ಲಪ್ಪ ಇಲ್ಲಿ ಕೂಡನಪ್ಪ 5 ನಿಮಿಷ ಕೂಡ್ತಾರೆ. ಇಲ್ಲಿ ಬಂದ ಇವತ್ತು ಭೇಟಿ ಮಾಡಿದ್ರೆ ಆ ಕುಟುಂಬ ನಿಮ್ಮ ಜಿಲ್ಲಾಡಳಿತಕ್ಕೆ ಏನು ಬೇಡಿಕೆ ಇತ್ತು, ಅವ್ರು ನೀವೇನು ಭರವಸೆ ಏನೇನಾಯ್ತು ಅಂತ ಹೇಳೋದು? ಒಂದು ಒಟ್ಟಿಗೆ ಎಲ್ಲ ಒಡವೆಗಳು ಇಟ್ಟು ತೂಕ ಮಾಡಿದಾಗ 470 ಗ್ರಾಮ್ ಬಂದಿದೆ. ಇಂಡಿವಿಜುವಲ್ ಟೋಟಲ್ ಮಾಡಿದ್ರೆ 466 ಗ್ರಾಮ್. ಅಂದ್ರೆ ಮಿಲಿಗ್ರಾಮ್ ಹೆಚ್ಚಿಗೆ ಕಮ್ಮಿ ಬರ್ತದಲ್ಲ, ಅದರಿಂದ ಕೆಳಗಡೆ ಬಂದಾಗ ಬಿಟ್ಟಿರೋದ್ರಿಂದ 466 ಬರ್ತದೆ ಇಂಡಿವಿಜುವಲ್. ಒಟ್ಟಿಗೆ ಟೋಟಲ್ ಇಟ್ಟಾಗ 470 ಗ್ರಾಮ್ ಬರ್ತದೆ.